ಹಾಯ್ ಫ್ರೆಂಡ್ಸ್, ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಸುಮಾರು ದಿನಗಳಿಂದ ನನಗೆ ಕೆಲವು ವಿಷಯಗಳು ಅಲ್ಲಿ ಇಲ್ಲಿ ಹರಿದಾಡ್ತಾ ಇತ್ತು, ಅಥವಾ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಜನರಲಿ ನಾನು ಏನು ನಿಲ್ಲುತ್ತಾ ಇರ್ತೀನಿ ಅಂದರೆ, ಅನ್ನೆಸೆಸರಿ ವಿಷಯಗಳಿಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಅಥವಾ ಪ್ರತಿಯೊಂದೂ ನಾವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡೆ ನನ್ನ ಲೈಫ್ನ ಸಾಗಿಸ್ತಾ ಬಂದಿರೋ ನಾನು. ಮಾಡೋ ಎಲ್ಲ ಕೆಲಸನೂ ನಾವು ಒಳ್ಳೆಯವ್ರು ಅನ್ನಿಸ್ಕೊಳ್ಳೋದಕ್ಕೋಸ್ಕರನೇ ಮಾಡಬೇಕು ಅನ್ನೋ ಒಂದು ಮೆಂಟಾಲಿಟಿನೂ ನಂದಲ್ಲ. ಯಾಕಂದರೆ ಎಲ್ರಿಗೂ ಒಳ್ಳೆಯವ್ರು ಆಗೋಕ್ಕಾಗಲ್ಲ, ದಟ್ ಈಸ್ ದ ಫ್ಯಾಕ್ಟ್. ಸೊ ಒಂದಷ್ಟು ವಿಷಯಗಳು ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ತುಂಬ ವರ್ಷಗಳಿಂದ ನಂದೊಂದು ಅಪವಾದಗಳು ಅಥವಾ ನನ್ನ ಬಗ್ಗೆ ಒಂದು ಕಳಂಕ ಮಾತುಗಳು ಬರ್ತಾನೆ ಇರುತ್ತೆ. ಜನರಲಿ ಆ್ಯಕ್ಷನ್ಸ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಅನ್ನೋದನ್ನು ನಂಬಿರೋ ನಾನು. ಕೆಲಸದ ಮುಖಾಂತರ, ನೀವು ನಡ್ಕೊಳ್ಳೋ ರೀತಿ ಮುಖಾಂತರ ಒಬ್ಬ ವ್ಯಕ್ತಿ ಏನು ಅಂತ ತಾನು ಹೇಳೋದಕ್ಕಿಂತ ಚೆನ್ನಾಗಿ ಜನಗಳಿಗೆ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದನ್ನು ನಂಬಿರೋನು. ಸೊ ಅದು ನಡೀತಾ ಇದೆ ಜೀವನದಲ್ಲಿ. ಅದನ್ನು ನನ್ನ ಕರೆಕ್ಟ್ ಅನ್ನೋ ರೀತಿಯಲ್ಲೇ ನಂಬಿ ಅದನ್ನು ಬದುಕ್ತಾ ಬಂದವನು. ಬಟ್ ಕೆಲವೊಂದು ಡೆವಲಪ್ಮೆಂಟ್ಗಳು ಆಗಾಗ, ಅಂದರೆ ಒಬ್ಬ ಕಲಾವಿದ ಪಬ್ಲಿಕ್ ಲೈಫಲ್ಲಿದ್ದಾಗ ವಿಷಯಗಳು ನಡೆಯೋದು ತುಂಬ ಒಂದು ಚಿಕ್ಕ ವಿಷಯಗಳನ್ನು ಭಾಳ ದೊಡ್ಡದಾಗಿ ಅದು ಬಿಂಬಿತವಾಗುತ್ತೆ. ಅದರಿಂದ ಯಾರಿಗೇನು ಉಪಯೋಗನೋ ಇದು ನನಗೂ ಗೊತ್ತಿಲ್ಲ. ಬಟ್ ಒಂದಷ್ಟು ಸಲ ಅವಾಯ್ಡ್ ಮಾಡೋ ರೀತಿಯಿಂದ, ಅಂದರೆ ಅದನ್ನು ಸುಮ್ಮನಿರೋದೇ ಸರಿ ಅನ್ನೋ ಒಂದು ಉದ್ದೇಶದಿಂದ ನಾನು ಸಾಕಷ್ಟು ಸಲ ಸುಮ್ಮನಿರ್ತಾ ಬಂದಿದ್ದೀನಿ. ಬಟ್ ಸುಮ್ಮನಿರೋದನ್ನೇ ಅಡ್ವಾಂಟೇಜ್ ತಗೊಂಡು ಬಾಯಿಗೆ ಬಂದಂಗೆ ಮಾತಾಡೋದು ಅಥವಾ ಅದನ್ನು ಬೇರೆ ರೀತಿ ಪೋರ್ಟ್ರೇ ಮಾಡೋದು ನಡೀತಿದ್ದಾಗ ತಪ್ಪು ಅನಿಸುತ್ತೆ. ಬಟ್ ಪರ್ಸ್ನಲಿ ನನ್ನ ಕೇಳೋದಾದರೆ, ನಾನು ಚಿಕ್ಕ ವಯಸ್ಸಿಂದನೂ ತುಂಬ ನೋಡಿಕೊಂಡು ನೊಂದು ಅಥವಾ ಕಷ್ಟಗಳು ನೋಡಿ ಬಂದಿರೋದ್ರಿಂದ ನನ್ನ ಹೃದಯ ಕಲ್ಲಾಗ್ಬಿಟ್ಟಿದೆ. ಸೊ ಯಾರು ನನ್ನ ಬಗ್ಗೆ ಏನು ಹೇಳ್ತಾರೆ ಅಥವಾ ನನ್ನ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡ್ತಾರೆ ಅದೆಲ್ಲ ನನಗೆ ಎಫೆಕ್ಟ್ ಆಗಲ್ಲ. ಬಟ್ ಒಬ್ಬ ಪಬ್ಲಿಕ್ ಫಿಗರ್ ಆದಮೇಲೆ ನಮ್ಮನ್ನು ಪ್ರೀತಿಸುವಂಥ ಜನಗಳು 1000 ಜನ ಇರ್ತಾರೆ, ಅಥವಾ ನಾನು ಮಾಡೋದನ್ನು ತಪ್ಪು ಅನ್ನೋ ಜನನೂ ಇರ್ತಾರೆ. ಬಟ್ ಎಲ್ಲರೂ ಈಕ್ವಲ್ ಆಗಿ ಸ್ವೀಕರಿಸೋವಂಥ ವ್ಯಕ್ತಿ ನಾನು. ಆದರೆ ಕೆಲವು ವಿಷಯ ನಡೆದಾಗ ಅಭಿಮಾನಿಗಳು ಅದನ್ನು ನನ್ನನ್ನು ಪರವಾಗಿ ಮಾತಾಡ್ತಾ ಇರ್ತಾರೆ. ಸೊ ಅದನ್ನು ನೋಡಿದಾಗೆಲ್ಲ ನನಗೆ ಭಾಳ ಖುಷಿನೂ ಆಗುತ್ತೆ, ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಗುತ್ತೆ. ಯಾಕೆ ಪಾಪ ಅವರು ಇಷ್ಟು ಹೊಡೆದಾಡ್ತಿದ್ದಾರೆ ನನ್ನ ಬಗ್ಗೆ, ವಿಷಯ ಏನು ಅಂತ ಗೊತ್ತಿದ್ದು ಕೆಲವ್ರು ಮಾಡ್ತಾರೆ, ಕೆಲವ್ರು ಗೊತ್ತಿಲ್ಲದೇನೂ ಬ್ಲೈಂಡಾಗಿ ಮಾಡ್ತಾರೆ. ಸೊ ನಾನು ಹೇಳೋದೇನೆಂದರೆ, ಬ್ಲೈಂಡಾಗಿ ಮಾಡೋ ಅಭಿಮಾನಕ್ಕೂ ನಾನು ಖುಷಿ ಪಡ್ತೀನಿ. ಬಟ್ ಎಟ್ ದ ಸೇಮ್ ಟೈಮ್ ಅವ್ರಿಗೊಂದು ಕ್ಲಾರಿಟಿ ಇದ್ದಾಗ ಅದಕ್ಕಿನ್ನೂ ಅರ್ಥ ಬರುತ್ತೆ. ಎಷ್ಟೋ ವಿಷಯಗಳು ನಾನು ಮಾತಾಡದೆ ಸುಮ್ಮನೆ ಬಿಟ್ಕೊಂಡು ಬಂದಿರೋದು ತುಂಬಾ ಅದು ಎಲ್ಲೋ ಒಬ್ಬರು ರೇಗಿಸ್ತಾರೆ, ಅಥವಾ ಏನೋ ಒಂದು ಕಾಲು ಎಳೆಯೋದಕ್ಕೆ ನನ್ನ ಕಂಡ್ರೆ ಪಾಪ ಏನೋ ಬೇರೆ ಕಾರಣಕ್ಕೆ ಬೇಸರ ಇರೋದನ್ನು ಯೂಸ್ ಮಾಡ್ತಾರೆ. ಬಟ್ ಇತ್ತೀಚೆಗೆ ಒಂದು ಇನ್ಸಿಡೆಂಟು, ಬಾಡಿಗೆ ಮನೆ ಇನ್ಸಿಡೆಂಟ್ ಅಂತ, ಭಾಳ ಕೆಟ್ಟ ರೀತಿಲಿ, ಅಂದರೆ ಬಾಡಿಗೆ ದುಡ್ಡು ಕಟ್ಟಿಲ್ಲ, ಮೋಸ ಮಾಡಿದ್ದಾನೆ, ಎಷ್ಟು ದಬ್ಬಾಳಿಕೆ ಮಾಡಿದ್ದಾನೆ, ಈ ಥರದ ವಿಷಯಗಳು ಮೊದಲನೇ ಸಲ ಬಂದಾಗ ನಾನು ರಿಯಾಕ್ಟ್ ಮಾಡಬೇಕಿತ್ತು. ಬಟ್ ನಾನು ಒನ್ಸ್ ಅಗೇನ್ ಜನಗಳಿಗೂ ಅರ್ಥ ಆಗುತ್ತೆ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೆಲ್ಲ ವಿಷಯದಲ್ಲಿ, ಅಂದರೆ ಫೀಲ್ಡಲ್ಲಿ ಬೆಳ್ಕೊಂಬಂದಿರೋರು ಬುದ್ಧಿಯಾಗಿ ಏನೋ ಒಂದು ಬುದ್ಧಿ ಇದೆ ಅನ್ನೋ ಜನಕ್ಕೊಂದು ನಂಬಿಕೆ ಇರುತ್ತೆ. ಯಾಕೆ ಈ ತಪ್ಪು ಮಾಡ್ತಾರೆ ಅಂತ ನಿಮಗೂ ಅನಿಸಿರ್ಬೋದು. ಬಟ್ ನಾನು ಯಾಕೆ ಸುಮ್ಮನಿರ್ತೀನಿ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ಯಾಕಂದರೆ ಅದೊಂದು ಆಹಾರ ಆಗಬಾರ್ದು, ಸುಮ್ಮನೆ ಚರ್ಚೆಯ ವಸ್ತು ಆಗಬಾರ್ದು. ಸಮಾಜದಲ್ಲಿ ತುಂಬ ಬೇರೆ ಬೇರೆ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಎಲ್ಲರೂ ಮಾತಾಡಬೇಕು. ಬಟ್ ನನ್ನ ಅಭಿಮಾನಿಗಳು ನನ್ನನ್ನು ಡಿಫೆಂಡ್ ಮಾಡ್ಕೊಳ್ಳೋ ರೀತಿಲಿ ಅಥವಾ ನನ್ನ ಪರವಾಗಿ ಮಾತಾಡೋ ಭರಾಟೆಲೇ ಬಿದ್ದಾಗ ನನಗನ್ಸುತ್ತೆ ಒಂದು ಕ್ಲಾರಿಟಿ ಕೊಟ್ಟು ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ. ಅದು ಇತ್ತೀಚೆಗೆ ಕೆಲವು ವಿಷಯಗಳಲ್ಲಿ ಮಾಡಿದಾಗ ಅದು ವರ್ಕ್ ಆಗಿದೆ ಕೂಡ. ಇವತ್ತು ನಿಮ್ಮ ಮುಂದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಾಕಷ್ಟು ದಿನಗಳಿಂದ ಎಲ್ರಿಗೂ ಇರೋ ಈ ಗೊಂದಲ, ಈ ಬಾಡಿಗೆ ಮನೆದು ಏನು, ಯಾಕೆ ಮನೆ ಬಾಡಿಗೆ ಕಟ್ಟಿಲ್ವಂತೆ, ಮನೆ ಓನರ್ಗೆ ತೊಂದರೆ ಕೊಟ್ರಂತೆ. ಸತ್ಯ ಹೇಳ್ತೀನಿ ಕೇಳಿ, ಆ ಥರದ್ದು ಯಾವುದೂ ನಡೆದಿಲ್ಲ. ಪ್ರತಿ ತಿಂಗಳು ಮಿಸ್ ಇಲ್ದಂಗೆ ಆ ಬಾಡಿಗೆ ಕಟ್ತಾ ಇದ್ವಿ. ಆ ಓನರು ಕೂಡ ನಮ್ಮ ಜೊತೆ ಭಾಳ ಚೆನ್ನಾಗೇ ಇದ್ದರು. ಆ ಮನೆ ಏನೋ ಲಕ್ಕಿ ಮನೆ, ಕೆಲವು ಪ್ರೋಗ್ರಾಮ್ಸ್ಗಳೆಲ್ಲ ನೋಡಿದೆ, ಲಕ್ಕಿ ಅಂತ ಬಿಟ್ಕೊಡ್ತಾ ಇಲ್ಲ. ಅಂಥ ಮೂಢನಂಬಿಕೆಗಳು ಇಟ್ಕೊಂಡಿರೋ ವ್ಯಕ್ತಿ ನಾನಲ್ಲ. ನಾನು ಯಾವ್ಯಾವ ಮನೇಲಿದ್ನೋ ಎಲ್ಲ ಮನೇಲೂ ಸಿನಿಮಾ ಹಿಟ್ ಬಂದಿದೆ. ಇನ್ಫ್ಯಾಕ್ಟ್ ಈ ಮನೆ ಬಿಟ್ಟ ಮೇಲೇ ರಾಜ, ಹುಲಿ, ರಾಮಾಚಾರಿ ಎಲ್ಲ ಬಂದಿರೋದು. ಸೊ ಅವು ದೊಡ್ಡ ಹಿಟ್ಗಳೇನೆ. ಒಂದು ಮನೆಯಿಂದ ಹಿಟ್ಟಾಗುತ್ತೆ ಅನ್ನೋಂಥ ನಂಬುವಷ್ಟು ವೀಕ್ ವ್ಯಕ್ತಿ ನಾನಲ್ಲ.
ನನ್ನ ಕೆಲಸ ನನ್ನ ಒಂದು ಪರಿಶ್ರಮದಿಂದ ನಾನು ಗೆಲ್ತಾ ಇದ್ದೀನಿ ಅನ್ನೋ ಒಂದು ನಂಬಿಕೆ ಇರುವಂಥ ವ್ಯಕ್ತಿ ನಾನು. ಸೊ ಆ ಮನೆ ವಿಷಯಕ್ಕೆ ಬಂದರೆ, ಆ ಮನೆ ನನಗೆ ಭಾಳ ಇಷ್ಟವಾದ ಮನೆ ಸತ್ಯ. ಬಿಕಾಸ್ ಎಲ್ಲೆಲ್ಲಿ ನಾವು ಮನೇಲಿದ್ವಿ ಅಲ್ಲೆಲ್ಲ ನನಗೆ ಮೆಮೊರೀಸ್ ಇದೆ, ಒಳ್ಳೊಳ್ಳೆ ಮೆಮೊರೀಸ್ ಇದೆ. ವಿ ಹ್ಯಾವ್ ಲಿವ್ಡ್ ದೇರ್ ಆ್ಯಂಡ್ ಐ ರೆಸ್ಪೆಕ್ಟ್ ದಟ್. ಆ ಮನೆ ಕಟ್ಟಿದವರು ಕೂಡ ಅವರು ಯಾರೋ ಡಾಕ್ಟರ್ಸ್ ಇವರು. ನನಗೆ ಖಂಡಿತವಾಗ್ಲೂ ಒಂದು ಸಲನೋ 2 ಸಲನೋ ನಾನು ಮೀಟ್ ಮಾಡಿರ್ಬೋದು. ಇಟ್ ಈಸ್ ಅ ಸ್ಮಾಲ್ ಥಿಂಗ್. ಆ ಮನೇಲಿ ನಾವಿದ್ವಿ, ಅಷ್ಟರಲ್ಲಿ ನಾನೊಂದು ಮನೆ ಕಟ್ತಾ ಇದ್ದೆ. ಆ ಮನೆಗೆ ಶಿಫ್ಟ್ ಆಗಬೇಕಿತ್ತು. ನಡೆದಿದ್ದಿಷ್ಟೇ ವಿಚಾರ. ಮನೆ ಖಾಲಿ ಮಾಡಿ ಅವ್ರ ಕೀ ಕೊಡೋವಂಥ ಸಂದರ್ಭದಲ್ಲಿ ಒಂದು ಆರ್ಗ್ಯುಮೆಂಟ್ ನಡೀತಿದೆ. ಅದನ್ನು ನಿಮಗೊಂದು ವಿಷಯ ಹೇಳಿರ್ತೀನಿ ಕೇಳಿ. ಆ ಮನೆ ಖಾಲಿ ಮಾಡುವಂಥ ಟೈಮಲ್ಲಿ ನಮ್ಮ ತಾಯಿ ಪೇಂಟ್ ಮಾಡಿಸ್ತಾ ಕೂತಿದ್ರು ಆ ಮನೇನ. ನಾನು ಕೇಳಿದೆ, ಏನಕ್ಕಮ್ಮ ಸುಮ್ಮನೆ ಕೆಲಸಗಳಿದೆ ಬಿಟ್ಟು ಬಂದ್ಬಿಡಿ, ಅದು ಹೆಂಗೂ ಪೇಂಟ್ಗೆ ಇಷ್ಟು ದುಡ್ಡು ಅಂತಿರ್ತಲ್ಲ, ಕೊಟ್ಬಿಟ್ರೆ ಆಯ್ತು, ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ ಅಂತ. ಬಟ್ ನಮ್ಮ ತಾಯಿ ಅವತ್ತು ಹೇಳಿದ್ರು, ನಾವು ಮನೆ ವಾಪಸ್ ಕೊಟ್ಟಾಗ ಎಷ್ಟು ನೀಟಾಗಿ ಹೆಂಗೆ ಕೊಟ್ಟರು ಅನ್ನೋ ಮಾತಿರ್ಬೇಕಪ್ಪ ಅನ್ನೋಷ್ಟು ಕ್ಲೀನಾಗಿ ಆ ವಾರ್ಡ್ರೋಬ್ ಒಳಗೆಲ್ಲ ಪೇಂಟ್ ಮಾಡಿಸ್ತಾ ಕೂತಿದ್ರು. ಅದರೊಳಗೇನೋ ಫೋನ್ ನಂಬರ್ಗಳು ಬರೆದಿದ್ದೆ ಅದು ಇದು ಅಂತ. ಸೊ ಅಷ್ಟು ನೀಟಾಗಿದ್ದಂಥ ಇದು. ಕೀ ಕೊಡೋಕ್ಕೆ ಹೋದಾಗ ಏನೋ ಜಗಳ ಆಡಿದ್ದಾರೆ ನಮ್ಮ ತಾಯಿ ಮತ್ತು ಅವರು. ಕೆಲವು ಅವ್ರವ್ರದ್ದು ಏನೋ ಈ UPS ಹಾಕ್ಸೋದು, ಮತ್ತೊಂದು ಆ ಮನೆಗೆ ಸ್ವಲ್ಪ ಇಂಟೀರಿಯರ್ಸ್ಗೆ ಏನೋ ಮಾಡಿದ್ದು, ಈ ಥರದ ಕೆಲಸಗಳ ವಿಚಾರಕ್ಕೆ ಜಗಳ ಆಗಿ ತೀರಾ ಹೀನಾಯವಾಗಿ ಅವ್ರು ಮಾತಾಡಿದ್ದಾರೆ. ಮಾತಾಡಿ ಇದು ಮನೆ ವಸ್ತುಗಳನ್ನ ಆಚೆ ಬಿಸಾಕ್ತೀವಿ, ಓಡಿಸ್ತೀವಿ, ಖಾಲಿ ಮಾಡಿಸ್ತೀವಿ, ಮಾಧ್ಯಮಕ್ಕೆ ಹೋಗ್ತೀವಿ, ನಿಮ್ಮ ಮಗನ ಮೇಲೆ ನಾವು ಮಾತಾಡ್ತೀವಿ, ಏನು ದಬ್ಬಾಳಿಕೆ ಮಾಡ್ತೀರಾ ಅನ್ನೋ ಥರದ ಮಾತುಗಳು ಅವ್ರು ಶುರು ಮಾಡಿದ್ದಾರೆ. ಯಾವಾಗ ಮಾಧ್ಯಮಕ್ಕೆ ಹೋಗ್ತೀವಿ, ನಿಮಗೆ ಕೆಟ್ಟ ಹೆಸರು ತರ್ತೀವಿ ಅನ್ನೋ ಮಾತುಗಳು ಬಂತು, ಆವಾಗ ನಮ್ಮ ತಾಯಿ ಬೇಜಾರಾಗಿ ಅವರು ಒಂದಷ್ಟು ಮಾತಾಡಿದ್ದಾರೆ. ಈ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣ ನಾನು ಏನಕ್ಕೆ ಇದೆಲ್ಲ ಬಿಟ್ಟಾಕಿ ಅನ್ನೋ ಥರದಲ್ಲಿ ನಾನು ಅದನ್ನು ಮಾತಾಡಿದೆ. ಬಟ್ ಅವ್ರು ಆಡಿದ ಮಾತುಗಳು ಕೇಳಿದ್ಮೇಲೆ ನನಗೂ ನೋವಾಯಿತು. ಅವರ ಓನರ್, ಅವ್ರ ಬ್ರದರ್ ಒಬ್ಬರು ಇಲ್ಲೇ ಇದ್ದರು. ಸೊ ಆ ವ್ಯಕ್ತಿ ಬಂದುಬಿಟ್ಟು ನಮ್ಮ ಹತ್ರ ಮಾತಾಡಿ, ಇಲ್ಲ ತಪ್ಪಾಯಿತು, ಅವ್ರವ್ರೇನೋ ಜಗಳ ಆಡಿದರೆ, ನೀವು ಆರಾಮಾಗಿ ಅದು ಮನೆ ಕ್ಲಿಯರ್ ಆಗೋರ್ಗೆ ಇರಿ ಅಂತ ಮಾತು ಅಷ್ಟೇ ನಡೆದಿದ್ದು. ಸೊ ಅವರು ನನ್ನ ಸ್ನೇಹಿತರೊಬ್ಬರು ರಮೇಶ್ ಅಂತಿದ್ದಾರೆ, ಅವರು ನಿರ್ಮಾಪಕರು ಕೂಡ. ಅವರು ರಮೇಶ್ ಗೌಡ್ರು ಅನ್ನೋ ಜೊತೆಲಿ ಅವರು ಬಂದುಬಿಟ್ಟು, ಇಲ್ಲ ನೀವು ಅದು ಮುಗಿಯೋವರೆಗೂ ನೀವು ಇರಿ, ಮಾತಾಡಿದ್ದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡಿ, ಏನೋ ಬಾಯ್ ತಪ್ಪಿ ನಮ್ಮ ಸಿಸ್ಟರ್ ಮಾತಾಡಿದ್ದಾರೆ ಹಿಂಗೆ ಅಂದರು. ಸರಿ ಬೇಡ ಬಿಡಿ ಅನ್ನೋ ಥರ ನಾವು ಖಾಲಿ ಮಾಡ್ತೀವಿ ಅನ್ನೋ ಟೈಮಲ್ಲಿ ಮಾಧ್ಯಮಕ್ಕೆ ಹೋದರು. ಮಾಧ್ಯಮಕ್ಕೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು, ಅದ್ರ ಮೇಲೆ ತುಂಬ ಕೆಟ್ಟದಾಗಿ ಏನೋ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಚಟುವಟಿಕೆ ನಡೆಸ್ತಾರೆ, ಅಥವಾ ಬಾಡಿಗೆನೇ ಕಟ್ಟಿಲ್ಲ ಇಷ್ಟು ವರ್ಷ, ಈ ಥರದ್ದು ಏನೇನು ಮಾಡಬೇಕು ಅಂತ ಎಲ್ಲ ಡ್ಯಾಮೇಜು ಮಾಡಿದ್ರು. ಆವತ್ತಿಗೆ ನನಗೆ ಹಠ ಬಂತು. ಅದ್ರ ಮೇಲೆ ಯಾರ್ಯಾರೋ ಫೋನ್ ಮಾಡೋದು, ಮನೆ ಖಾಲಿ ಮಾಡಿಸ್ಕೊಡ್ತೀವಿ ಅಂತ ನಮ್ಮ ಹತ್ರ ಬಂದಿದ್ದಾರೆ, ನಾವು ಈ ಥರ ಹಿಂಗೆ ಮಾತಾಡ್ತಾ ಇದ್ದಾರೆ, ಯಶೋರೇ ನಿಮಗೆ ತೊಂದರೆ ಆಗೋದು ಬೇಡ ಅಂತ ನಾವು ಮಾತಾಡೋಣ ಅಂತ ಬರ್ತಾಯಿದ್ವಿ. ಸೊ ಇದು ಬಿಕೇಮ್ ಲೈಕ್, ಅಂದರೆ ಏರಿಯಾಲಿ ಯಾರೋ ಕೆಲವು ರೌಡಿಗಳನ್ನ ಕಳಿಸ್ತೀನಿ ಅನ್ನೋದು, ಈ ಥರ ಯಾರೋ ಪೊಲಿಟಿಷಿಯನ್ಸ್ ನಮಗೆ ಗೊತ್ತು, ಅವರಿಂದ ನಾವು ಖಾಲಿ ಮಾಡಿಸ್ತೀನಿ ಅನ್ನೋದು, ಈ ಥರದ ಮಾತೆಲ್ಲ ಬಂದಾಗ ನನಗೂ ಹಠ ಬಂತು. ನಾವೇನು ತಪ್ಪು ಮಾಡಿದ್ದೀವಿ? ಇಷ್ಟು ವರ್ಷ ಚೆನ್ನಾಗಿದ್ಕೊಂಡು ಪ್ರತಿ ತಿಂಗಳು ಒಂದೇ ಒಂದು ತಿಂಗಳು ಕೂಡ ಬಾಡಿಗೆ ಮಿಸ್ ಮಾಡಿಲ್ಲ. ಆ ಮನೆ ಖಾಲಿ ಮಾಡೋ ಟೈಮಲ್ಲಿ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ನಾವು ಕೊಟ್ಟಿದ್ವಿ. ಆ ಅಡ್ವಾನ್ಸ್ದನ್ನು ಡಿಡಕ್ಟ್ ಮಾಡ್ತಾ ಬರ್ತೀವಿ ಅನ್ನೋದು ಅವ್ರದೇ ಮಾತಾಗಿತ್ತು. ಆ ಲಾಸ್ಟ್ ಒಂದು 6 ಮಂತ್ಸ್ದು ಬಿಟ್ಟರೆ ಯಾವತ್ತೂ ನಾವು ಆ ಥರದ್ದು ಮಾಡಿದ್ದೇ ಇಲ್ಲ. ಜನ ನನಗೆ 40,000 ರೂಪಾಯಿ ಕಟ್ಟಕ್ಕಾಗದಿರೋಂಥ ಸ್ಥಿತಿಲಿ ಇಟ್ಟಿಲ್ಲ. ಆ ದೇವ್ರು ನನಗಂಥ ಸ್ಥಿತಿ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತ ನಾನು ನಂಬಿದ್ದೀನಿ. ಇಷ್ಟು ಇಶ್ಯೂ ಆದಮೇಲೆ ಎಲ್ಲ ಕಡೆಯಿಂದ ಏನೇನು ಯಾರ್ಯಾರ ಕೈವಾಡಗಳಿದೆ, ಯಾರ್ಯಾರು ಇದಕ್ಕೆ ಕುಮ್ಮಕ್ಕೆ ಕೊಟ್ಟಿದ್ದಾರೆ, ಉದ್ದೇಶಗಳೇನು ಅಂತೆಲ್ಲ ನನಗೆ ಗೊತ್ತಾಯಿತು. ನಾನು ಏನು ಮಾಡಬೇಕು ಹೇಳಿ? ನಾನು ಬಾಡಿಗೆನೇ ಕಟ್ಟಿಲ್ಲ, 23 ಲಕ್ಷ ಬಾಡಿಗೆ ಬರಬೇಕು ಅಂತ ಅವರು ಫಸ್ಟು ಕಂಪ್ಲೇಂಟ್ ಕೊಟ್ಟಿರೋದು. ನೀವು ಎಲ್ಲ ಮಾಧ್ಯಮಗಳಲ್ಲೂ ಅದು ಬಂದಿದೆ, ಅಥವಾ ಕೋರ್ಟಲ್ಲೂ ಅದನ್ನೇ ಅವರು ಇದು ಮಾಡಿದ್ದಾರೆ. ಇವತ್ತಿನ ದಿನ ಕೋರ್ಟಲ್ಲಿ ಒಂದು ತೀರ್ಪು ಬಂದಿದೆ, 9 ಲಕ್ಷ ಚಿಲ್ಲರೆ ಮಾತ್ರ ಕಟ್ಟಬೇಕಾಗುತ್ತೆ ಅಂತ. ಯಾಕಂದರೆ ಆ ಮಿಕ್ಕಿದ ಎಲ್ಲದಕ್ಕೂ ನಮ್ಮ ಅಕೌಂಟಿಂದ ಹೋಗಿದ್ದು ಏನೇನು ಡೀಟೇಲ್ಸ್ ಇತ್ತು ಅದು ಪ್ರೊವೈಡ್ ಮಾಡಿದ ಮೇಲೆ ಅವ್ರು ಹೇಳಿರೋ ಸುಳ್ಳು ಅಂತ ಗೊತ್ತಾಗಿದೆ. ಅದರಲ್ಲಿ 4 ಲಕ್ಷ ರೂಪಾಯಿ ಅಡ್ವಾನ್ಸ್ ದುಡ್ಡು ಏನಿದೆ ಅದು ಡಿಡಕ್ಟ್ ಆಗುತ್ತೆ, ಇನ್ನು ಮಿಕ್ಕಿದ 5 ಲಕ್ಷ ಚಿಲ್ಲರೆ ಕೊಡಬೇಕು ಅಂತ. ಅಷ್ಟು ದುಡ್ಡನ್ನು ಅವರು ಇಸ್ಕೊಂಡಿದ್ದಾರೆ, ಕ್ಯಾಶಲ್ಲಿ ಇಸ್ಕೊಂಡಿದ್ದಾರೆ. ಕೆಲವು ಮನೆ ಬಾಡಿಗೆ ಅಂದರೆ ನಿಮ್ಗೆ ಗೊತ್ತು, ಅದೆಲ್ಲ ಹೆಂಗಸರು ಮೇಂಟೈನ್ ಮಾಡ್ತಾರೆ. ನಮ್ಮ ತಾಯಿ ಕ್ಯಾಶಲ್ಲಿ ಕೊಡ್ತಿದ್ರು. ಬಾಡಿಗೆನೇ ಕಟ್ಟದೆ ನಮ್ಮನ್ನ ವರ್ಷಾನುಗಟ್ಟಲೆ ಯಾರಾದರೂ ಬಿಡ್ತಾರಾ? ಅಥವಾ ಒಬ್ಬ ಸೆಲೆಬ್ರಿಟಿಯಾಗಿ ನಾನು ಬಾಡಿಗೆ ಕಟ್ಟದೆ ಒಂದು ಈ ಥರದ್ದೇನೋ ಒಂದು ಮಾಡ್ಬೋದು ಅನ್ನೋ ದಡ್ಡತನ ನನಗಿದೆಯಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ಥರ ನಾನು ಯಾರಿಗೂ ಮೋಸ ಮಾಡಿಲ್ಲ, ಮೋಸ ಮಾಡೋದು ಇಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಕಲಾವಿದ ಅಂದರೆ ಇವತ್ತು ಏನಾಗ್ಬಿಟ್ಟಿದ್ದಾರೆ ಅಂದರೆ, ರೋಡಲ್ಲಿ ಹೋಗೋರು ನಿಮ್ಮನ್ನು ಎದುರಿಸ್ಬೋದು. ವೈ? ಬಿಕಾಸ್ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಲ್ಲಿ ನಿಮ್ಮ ಬಗ್ಗೆ ಏನು ಬೇಕಾದರೂ ಹಾಕ್ಬೋದು, ಗಾಜಿನ ಮನೇಲಿ ಕೂತಿರೋರು ಅಂತ. ನೀವು ನಂಬಲ್ಲ ಗೆಳೆಯರೆ. ಯಾರೋ ಕೆಲಸ ಮಾಡ್ತಿರೋ ಯಾರೋ ಒಂದು ಹುಡುಗ ಅಂದ್ಕೊಳ್ಳಿ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಕೆಲಸ ಸರಿಯಾಗಿ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ
ನಮ್ಮ ಮ್ಯಾನೇಜ್ ಮಾಡೋ ಹುಡುಗರು ಇರ್ತಾರೆ ಕೆಲಸದವ್ರನ್ನೆಲ್ಲ, ಅವರುಗಳು ನಿನ್ನ ಕೆಲಸ ಸರಿಯಾಗಿ ಮಾಡಿಲ್ಲ, ಏನೋ ತಪ್ಪು ಮಾಡ್ತಿದ್ಯಾ ಅನ್ನೋ ರೀತಿ ಕಟ್ ಮಾಡಿ, ಸಂಬಳ ಕಟ್ ಮಾಡಿ ನೀನು ಹೋಗು ಬೇರೆ ಕಡೆ ಕೆಲಸ ಮಾಡು ಅಂತ ಕಳಿಸ್ತಾನೆ ಅಂದರೆ ಅವನು ಮಾಧ್ಯಮಕ್ಕೆ ಹೋಗ್ತೀನಿ ಅಂತ ಇವತ್ತು ಹೆದರಿಸ್ತಾನೆ ಒಬ್ಬ ಕಲಾವಿದನ್ನು. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾಕೆ ನಾನು ಕೋರ್ಟಲ್ಲಿ ಹೋರಾಡ್ತಿದ್ದೀನಿ, ಯಾಕೆ ಇದು ಮಾಡ್ತಿದ್ದೀನಿ, ನಾನು ಆ ಮನೆಗೆ ಕಾಲು ಇಟ್ಟಿಲ್ಲ. ಆ ವಿಷಯ ಆದಾಗಿಂದ ನಾನು ಆ ಮನೆ ಕಡೆ ಹೋಗೋದು ಇಲ್ಲ, ಆ ಮನೇಲಿ ನಾನು ಇರೋದು ಇಲ್ಲ. ಬಟ್ ಒಬ್ಬ ಕಲಾವಿದನಿಗೆ ಹಿಂಗೆ ಹೆದರಿಸ್ಬೋದು. ಯಾರು ಬೇಕಾದಂದರೆ ಸಮಾಜದಲ್ಲಿ ನಿನ್ನನ್ನು ಮರ್ಯಾದೆ ಕಳಿತೀವಿ, ಮಾತಾಡ್ತೀವಿ ಅಂತ ಬಂದಾಗ ನಾನು ಹೆದರ್ಕೋಬೇಕಾ? ಅಥವಾ ನಾನು ಕೊಟ್ಟಿರೋ ದುಡ್ಡನ್ನ ಅವ್ರು ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳಿದಾಗ ಜಸ್ಟ್ ಬಿಕಾಸ್ ನಾನು ಕಲಾವಿದ ಅಂತ ಸುಮ್ಮನೆ ಕೂತ್ಕೋಬೇಕಾ? ಎಷ್ಟು ಜನ ನನಗೆ ಬುದ್ಧಿ ಹೇಳ್ತಾರೆ ಅಂದರೆ, ನನಗೆ ಗೊತ್ತಿರೋರು ವೆಲ್ ವಿಷರ್ಸು ಅಥವಾ ಮಾಧ್ಯಮದ ಮಿತ್ರರು ಕೆಲವರು ಹೇಳ್ತಾರೆ, ಯಾಕೆ ಯಶ್ ಅವರೇ ಇದು ಯಾವುದೋ ಚಿಕ್ಕ ವಿಷಯ, ನಿಮಗೆ ಸುಮ್ಮನೆ ಕ್ಲಿಯರ್ ಮಾಡ್ಕೊಂಬಿಡಿ ಬೇಡ ಅಂತ ಹೇಳ್ತಾರೆ. ಹಂಗೆ ಮಾಡಿದ್ರೆ ಎಲ್ಲೋಗುತ್ತೆ ಕಾಲ? ನಾಳೆ ಇವ್ರು ಎದುರಿಸ್ತಾರೆ, ನಾಡಿದ್ದು ಇನ್ನೊಬ್ರು ಎದುರಿಸ್ತಾರೆ. ನಾನು ಯಾವ ಹೆದರ್ಕೋಬೇಕು ಅಂದರೆ ಇದು ಯಾವ ಇಮೇಜು ಅಂತ. ಅಂದರೆ ನಾನು ಒಳ್ಳೆಯವನು ಅನ್ನಿಸ್ಕೊಳ್ಳೋದಕ್ಕೋಸ್ಕರ ತಪ್ಪು ನಡೀತಿದ್ರು ಸಹಿಸ್ಕೊಂಡಿರ್ಬೇಕಾ? ಅಥವಾ ಡವ್ ಅಂತಾರಲ್ಲ, ಈಗ ನಾನು ಏನೋ ಸೊಸೈಟಿಲಿ ಕೆಲಸ ಮಾಡ್ತಿರೋದು ಅದು ಇದು ಕೆಲವು ಕಮೆಂಟ್ಸ್ಗಳು ನೋಡಿದೆ. ಸೊಸೈಟಿಲಿ ಕೆಲಸ ಮಾಡೋದು ಇದು ಎಲ್ಲ ಡವ್, ನೆಟ್ಟಿಗೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಅದು ಯಾವುದೋ ಚೀಟಿ ದುಡ್ಡು ಕೊಟ್ಟಿಲ್ಲ, ಈ ಥರದ್ದೆಲ್ಲ ಮಾತುಗಳು ಆಗಾಗ ಕಮೆಂಟ್ಸಲ್ಲಿ ಬರುತ್ತೆ. ಅದು ನಾನು ನೋಡಿದ್ದೀನಿ, ನಮ್ಮ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದನ್ನು ನಾನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಅಥವಾ ಇದನ್ನು ನೀವು ಯಾರೂ ಮಾತಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾತಾಡ್ತಿಲ್ಲ. ನನ್ನನ್ನು ಪ್ರೀತಿಸುವಂಥವ್ರು ಆ ವಿಷಯಕ್ಕೆ ಜಗಳ ಆಡ್ತಿದ್ದಾರೆ ಸೋಷಿಯಲ್ ಮೀಡಿಯಲ್ಲಿ, ಅಥವಾ ಸಾಕಷ್ಟು ಸ್ನೇಹಿತರಿಗೂ ಡಿಸ್ಟರ್ಬ್ ಆಗುತ್ತೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಯಾವುದು ಒಳ್ಳೆಯವನು ಅನ್ನಿಸ್ಕೊಳ್ಳೋಕೆ ಮಾಡಲ್ಲ. ಯಾಕಂದ್ರೆ ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದು ನನ್ನ ಪಾಯಿಂಟೇ ಅಲ್ಲ. ಯಾಕಂದರೆ ಒಂದು ರೀತಿಯಲ್ಲಿ ನೋಡೋದು, ನಾನು ಒಬ್ರಿಗೆ ಒಳ್ಳೆಯವನಾಗಿರ್ತೀನಿ, ಇನ್ನೊಬ್ರು ಕೆಟ್ಟವರಾಗಿರ್ತೀನಿ. ಅದು ಪರ್ಸೆಪ್ಷನ್ ಮೇಲೆ ಹೋಗುತ್ತೆ. ಸೊ ನಾನು ಅದನ್ನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಮಾಡುವಂಥ ಈ ಒಂದು ಕೆಲಸ ಇದೇನಿದೆ, ಸೋಷಿಯಲ್ ಸರ್ವಿಸ್ ಆಗಲಿ ಮತ್ತೊಂದಾಗಲಿ, ಅದು ನನ್ನ ಖುಷಿಗೆ ಮಾಡಿರೋದು. ಇದರಿಂದ ಎಷ್ಟು ಒಳ್ಳೆಯವನು ಅಂತ ನೀವೇನಾದ್ರು ಅನ್ಕೋತಿರೋ ದಯವಿಟ್ಟು ಅನ್ಕೋಬೇಡಿ. ನಾನು ಒಳ್ಳೆಯವನೇ ಅಲ್ಲ. ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ಖುಷಿಗೆ ನಾನು ಮಾಡ್ತೀನಿ. ಯಾಕಂದ್ರೆ ನನಗೆ ಯಾರೋ ಕೆಟ್ಟವ್ರು ಅನ್ನೋರನ್ನ ನಾನು ಒಳ್ಳೆಯ ಥರ ನೋಡಿ ಅವ್ರ ಜೊತೆ ಫ್ರೆಂಡ್ಸಾಗೂ ಇರ್ತೀನಿ. ನಾನು ಒಳ್ಳೆಯವರು ಅನ್ನೋರಲ್ಲಿ ನಾನು ಕೆಟ್ಟತನ ನೋಡ್ಬಿಟ್ಟು ದೂರನೂ ಇರ್ತೀನಿ. ಸೊ ಇಟ್ಸ್ ಅ ಪರ್ಸೆಪ್ಷನ್ ವಿಷಯ. ಸೊ ಒಂದು ರಿಕ್ವೆಸ್ಟ್ ನಾನು ಎಲ್ರಿಗೂ, ಮಾಧ್ಯಮದ ಸ್ನೇಹಿತರು, ನಿನ್ನೆ ನಾನು ಮಾತಾಡಿದೆ, ಲಾಸ್ಟ್ ಟೈಮ್ ಮಾತಾಡಿದಾಗ ಸಾಕಷ್ಟು ಜನ ಹೇಳಿದ್ರು, ಸರ್ ಇಂಥದ್ದೇನೋ ಬಂದಾಗ ನಮ್ಮ ಗಮನಕ್ಕೆ ಒಂಚೂರು ತನ್ನಿ ಸರ್, ನಾವೇ ಮಾತಾಡ್ತೀವಿ ಅಂತ. ಇನ್ನು ಕೆಲವರು ರಿಯಾಕ್ಟ್ ಮಾಡಿ ಸರ್ ಅಂತಾರೆ. ನನಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಎಲ್ಲ ಕಡೆ ಹೋಗಿ ನಾನು ರಿಯಾಕ್ಟ್ ಮಾಡಬೇಕು, ಫೋನಲ್ಲಿ ಮಾತಾಡಬೇಕು, ಪ್ರೂವ್ ಮಾಡಬೇಕು, ಇನ್ನೊಂದಷ್ಟು ಪ್ರಶ್ನೆಗಳು, ಮತ್ತು ಅದಕ್ಕೆ ಅವ್ರು ಯಾರೋ ಇನ್ನೊಂದು ಮಾತಾಡ್ತಾರೆ. ಈ ರಂಪ ರಾಮಾಯಣ ಎಲ್ಲ ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟ್ ಅನ್ನೋ ಕಾರಣಕ್ಕೆ ನಾನು ಅವಾಯ್ಡ್ ಮಾಡ್ತಿರ್ತೀನಿ. ಬಟ್ ಮತ್ತೆ ಬರ್ತಾ ಇದೆ. ಈಗ ಕೋರ್ಟಲ್ಲಿರೋ ವಿಷಯ, ಅದು ಕೋರ್ಟಲ್ಲಿ ನಡಿಬೇಕು, ಅದ್ರ ಪ್ರಕಾರ ನಡೀತಾ ಇದೆ. ಅದು ಹಿಂಗೆ ತೀರ್ಪಾಗಿದೆ, ಅದು ಎಷ್ಟಕ್ಕೆ ಸಂಬಂಧ ಇಲ್ಲ, ಅದು ನನ್ನ ತಾಯಿ ಹೆಸರಲ್ಲಿರೋದು, ಅವರು ನಡೀತಾ ಇರೋದು. ಬಟ್ ಜಸ್ಟ್ ಬಿಕಾಸ್ ನಾನೊಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮತ್ತೆ ಬರ್ತಿದೆ ಅಂದಾಗ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು. ಲಾಸ್ಟ್ ಟೈಮೆಲ್ಲ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಮಾಧ್ಯಮದ ಮೇಲೆ. ಬಟ್ ಈ ಸಲ ನಾನು ಕೆಲವ್ರಿಗೆ ಮಾತಾಡಿದೆ, ಅದು ಗೌರವ ಕೊಟ್ಟು ಕೆಲವರು ಇಮಿಡಿಯೇಟಾಗಿ ಅರ್ಥ ಮಾಡ್ಕೊಂಡು ನಿಲ್ಲಿಸಿದ್ರು. ಇನ್ನು ಕೆಲವರು ಪಾಪ ಅವ್ರಿಗೆ ಏನು ಅನ್ನಿಸ್ತೋ ಏನೋ ಅವರು ಹಂಗೆ ಕಂಟಿನ್ಯೂ ಮಾಡಿದ್ದಾರೆ. ಬಟ್ ಯಾವುದೋ ಒಂದು ಇಂಟರ್ವ್ಯೂ ನೋಡಿದೆ, ಅದರಲ್ಲಿ ಮಾತಾಡಿದ್ರು, ಎಷ್ಟು ಬಾಡಿಗೆನೂ ಕಟ್ಟಲ್ಲ, ಮನೇನೂ ಬಿಡಲ್ಲ, ಈ ಥರದ್ದೆಲ್ಲ ಮಾತುಗಳೆಲ್ಲ ಹೇಳಿ ತೊಂದರೆ ಕೊಟ್ಟಿದ್ರು ಅಂತ. ನಾವು ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅವ್ರು ಯಾರು ಅಮಾಯಕರು ಅಲ್ಲ. 7-8 ಮನೆ ಇಟ್ಕೊಂಡು ಬಾಡಿಗೆ ಕೊಟ್ಕೊಂಡು ಭಾಳ ಸ್ಥಿತಿವಂತರು, ಚೆನ್ನಾಗಿರೋರು, ನೀಟಾಗಿರೋರೆ. ಅವರು ಈಗೋ ವಿಷಯಕ್ಕೆ ನಡೀತಾ ಇರೋವಂಥ ಒಂದು ಕೆಲಸ ಇದು. ಈ ಕೆಲಸದಲ್ಲಿ ನನ್ನ ತಪ್ಪೇನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ಕ್ಷಮೆ ಕೇಳಿ ಅವ್ರನ್ನ ಕರೆಸಿ ನಾನು ಮಾತಾಡ್ಬೋದು, ಅಥವಾ ನಾನು ಕ್ಷಮೆ ಕೇಳ್ಬೋದು. ಬಟ್ ಇಲ್ಲಿ ನಡೀತಾ ಇರೋ ವಿಷಯ ಏನಂದರೆ, ನನ್ನ ಬಗ್ಗೆ ಅವಮಾನ ಮಾಡಿಬಿಟ್ಟು ಆರಾಮಾಗಿ ಗೆಟವೇ ಆಗ್ಬೋದು ಅನ್ನೋ ಥರ ಯಾರಾದರೂ ಯೋಚಿಸಿದ್ರೆ ನಾನು ಬಿಡಬೇಕಾ ಸ್ನೇಹಿತರೆ? ಫೈಟ್ ಮಾಡಬೇಕು ತಾನೆ? ಅದೇ ಕೆಲಸ ನಾನು ಮಾಡ್ತಾ ಇರೋದು. ಅವರು ಸತ್ಯವಾಗ್ಲೂ ಬೇಕಾದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಡ್ಲಿ, ನಾನು ಬಾಡಿಗೆ ಕಟ್ಟಿಲ್ಲ, ಅದೇ ಕಾರಣ ಅಂತ. ನಾನು ನೀವೇನು ಕೇಳಿದ್ರು ನಾನು ಮಾಡ್ತೀನಿ. ಅವ್ರು ಏನು ನಾಳೆನೇ ಬೇಕಾದ್ರೆ ಅವ್ರು ಹೇಳಿದ ಕೆಲಸ ನಾನು ಮಾಡ್ತೀನಿ. ಇದು ಅದಲ್ಲ, ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಯಾಕೆ ಇವತ್ತು ಲೈವ್ ಬಂದರೆ, ಸಾಕಷ್ಟು ಚಾನಲ್ಗಳಿಂದ ಎಲ್ಲರೂ ನನಗೆ ಫೋನ್ ಮಾಡ್ತಾಯಿದ್ರು, ಮಾತಾಡಿ ಅಂತ. ಬಟ್ ಐ ಥಿಂಕ್ ಒಂದು ಕಡೆ ಮಾತಾಡಿದಾಗ ಎಲ್ರಿಗೂ ಇದು ಕಮ್ಯುನಿಕೇಟ್ ಆಗುತ್ತೆ. ಹಾಗೆ ನಿಮ್ಗಳ ಒಪಿನಿಯನ್ ಏನಿದೆ, ಯಾಕಂದರೆ ಸಾಕಷ್ಟು ಜನ ಮೆಸೇಜ್ಗಳು ಹಾಕ್ತಾ ಇರ್ತೀರಾ, ತುಂಬ ರಿಯಾಕ್ಟ್ ಮಾಡಿ, ಇದು ಮಾಡಿ ಅಂತ ತುಂಬ ಧೈರ್ಯ ಹೇಳ್ತಿರ್ತೀರ. ಯಾರ್ಯಾರು ನನಗೆ ಧೈರ್ಯ ಹೇಳಿದ್ರು ತುಂಬ ಥ್ಯಾಂಕ್ಸ್. ಈ ವಿಷಯಕ್ಕೆ ಯಾರ ಹತ್ರನೂ ನೀವು ವಾದ ಮಾಡೋಕ್ಕೆ ಹೋಗ್ಬೇಡಿ, ಜಗಳ ಮಾಡೋಕ್ಕೆ ಹೋಗ್ಬೇಡಿ. ಪ್ರೀತಿಸೋರು ಯಾವತ್ತಿದ್ರೂ ಪ್ರೀತಿಸ್ತಾರೆ, ದ್ವೇಷಿಸೋರಿಗೆ ಕಾರಣನೂ ಬೇಕಾಗಿರಲ್ಲ. ಯಾವುದೋ ಒಂದು ವಿಷಯಕ್ಕೆ ಅವ್ರು ದ್ವೇಷಿಸ್ತಾ ಇರ್ತಾರೆ. ಸೊ ತಲೆ ಕೆಡಿಸ್ಕೋಬೇಡಿ ಅಷ್ಟೇ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕೀಗ. ನಿಮಗೆ ಯಾರಾದರೂ ಆಗ್ಬೋದು, ಅಂದರೆ ನನ್ನ ಬಗ್ಗೆ ನಿಜವಾಗ್ಲೂ ನಾನು ಮೋಸ ಮಾಡಿದ್ದೀನಿ ಅನ್ನೋ ವಿಷಯ ಇರೋರಾದರೂ ಆಗ್ಬೋದು. ಏನು ಅನಿಸುತ್ತೆ ಕೇಳಿ, ನಾನು ಖಂಡಿತವಾಗಿ ಸ್ಟ್ರೈಟಾಗಿ ಉತ್ತರ ಕೊಡ್ತೀನಿ ನಿಮಗೆ. ಇಷ್ಟೊತ್ತು ನಾನು ಹೇಳಿದ್ದು ನನ್ನ ವರ್ಷನ್, ಒಂದು ಸಿಂಪಲ್ ವರ್ಷನ್ ಹೇಳಿದ್ದೀನಿ. ಇದ್ರ ಬಗ್ಗೆ ಗಂಟೆ ಮಾತಾಡಬಲ್ಲೆ ನಾನು, ಬಟ್ ಕೇಳಿ. ಈ ವಿಷಯಕ್ಕೆಲ್ಲ ಬೇಜಾರಾಗಬೇಡಿ ಬ್ರದರ್, ನೀವು ತಪ್ಪು ಮಾಡೋ ಸೀನ್ ಇಲ್ಲ, ನಿಮ್ಮ ಜೊತೆ ನಾವಿದ್ದೀವಿ.
ಇಲ್ಲಿ ನನಗೆ ಗೊತ್ತು, ನೀವೆಲ್ಲ ಈಗ ಕೆಲವೊಮ್ಮೆ ತಪ್ಪು ಮಾಡಿದ್ರು ನಮ್ಮನ್ನು ನಂಬ್ತೀರಾ. ಕಲಾವಿದರು ಅಂದ ತಕ್ಷಣ ಒಂದು ಬ್ಲೈಂಡ್ ಬಿಲೀಫ್ ಇರುತ್ತೆ. ನಾನು ತಪ್ಪು ಮಾಡಿದಾಗ ದಯವಿಟ್ಟು ಕ್ಷಮಿಸ್ಬೇಡಿ. ತಪ್ಪು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದೇನು ತಪ್ಪು ಅಂತ. ಈ ಚಿಕ್ಕ ವಿಷಯಕ್ಕೆ ಅಥವಾ ನನ್ನ ವಿಷಯದಲ್ಲಿ ಬಂದಿರೋ ಆಪಾದನೆಗಳೆಲ್ಲ ನೀವು ನೋಡಿದಾಗ ಎಲ್ಲ ಇಂಥ ಚಿಕ್ಕ ಚಿಕ್ಕ ವಿಷಯನೇ. ಸೊ ಅದು ಏನು ಕಾರಣಕ್ಕಾಗುತ್ತೆ ಅಂದರೆ, ಒಬ್ಬ ಕಲಾವಿದ ಯಾರ ಹತ್ರ ಈಗ ನಿಮ್ಮ ಲೈಫ್ಗಳಲ್ಲೂ ನೀವು ಜಗಳಗಳು ಆಡಿರ್ತೀರ, ಏನೋ ಒಂದು ವಿಷಯಕ್ಕೆ ಮನಸ್ತಾಪ ಬರುತ್ತೆ, ಬಟ್ ಅಲ್ಲೇ ನಿಂತೋಗುತ್ತೆ. ಬಟ್ ನನ್ನ ವಿಷಯದಲ್ಲಾದರೆ ಅದು ಮಾಧ್ಯಮಕ್ಕೆ ಹೋಗುತ್ತೆ, ಮಾಧ್ಯಮಕ್ಕೆ ಹೋದ್ಮೇಲೆ ಅದು 100 ಥರ ಬಣ್ಣ ತಗೊಳುತ್ತೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಇವತ್ತು ನಾವು ಕಲಾವಿದರು ಫೇಸ್ ಮಾಡ್ತಾ ಇರೋದು. ನೀವು ಧೈರ್ಯ ಹೇಳ್ತೀರ, ಥ್ಯಾಂಕ್ಸ್, ಬಟ್ ದಟ್ ಈಸ್ ನಾಟ್ ಮೈ ಇಂಟೆನ್ಷನ್. ನನಗೆ ಮುಖ್ಯವಾಗಿ ತುಂಬ ಜನ ಕೆಲವು ಕಮೆಂಟ್ಸ್ ಹಾಕ್ತಾರೆ, ಫಸ್ಟು ನಿನ್ನ ಯೋಗ್ಯತೆ ಇದ್ದರೆ ಬಾಡಿಗೆ ಕಟ್ಟು, ಫಸ್ಟ್ ಇದನ್ನು ಮಾಡು ಅದನ್ನು ಮಾಡು ಅಂತ. ಆ ವಿಷಯಕ್ಕೆ ನನಗೆ ಒಂದೊಂದು ಟೈಮ್ ಅನಿಸುತ್ತೆ, ಇದನ್ನು ನಂಬ್ತಾರ ಅಥವಾ ಬೇಕು ಅಂತ ನನಗೆ ಹರ್ಟ್ ಮಾಡಬೇಕು ಅಂತ ಮಾಡ್ತಾರೆ. ಬಟ್ ನನಗೆ ಹರ್ಟ್ ಮಾಡಬೇಕು ಅನ್ನೋ ಮಾಡೋ ಉದ್ದೇಶ ಇದ್ದರೆ ಟೈಮ್ ವೇಸ್ಟ್. ಯಾಕಂದರೆ ಇದಕ್ಕೆಲ್ಲ ಡಿಸ್ಟರ್ಬ್ ಆಗೋ ವ್ಯಕ್ತಿ ನಾನಲ್ಲ. ನಿಮಗೆ ಆ ಥರದ್ದು ಎಲ್ಲ ರೈಟ್ಸು ಇದೆ ಟು ಹ್ಯಾವ್ ಎನ್ ಒಪಿನಿಯನ್ ಅಬೌಟ್ ಮೀ. ಇನ್ನೇನಿದೆ, ನೀವು ಏನಾದರೂ ಪ್ರಶ್ನೆಗಳು ಕೇಳಿದ್ರೆ ನಾನು ಮಾತಾಡ್ಬೋದು ಅಷ್ಟೇ. ಮನೆ ಓನರ್ನ ಕರೆದು ಮೀಡಿಯಾ ಮುಂದೆ ಯಾಕೆ ಸರ್ ಮಾತಾಡಬೇಕು? ನೋಡಿ, ಅದೇನಾಗುತ್ತೆ, ಅವ್ರಿಗೆ ಆ ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ ಅನ್ನೋದಿದೆಯಲ್ಲ, ಅದೇ ನನಗೆ ಸಿಟ್ಟು. ಅದು ಸತ್ಯ ಅಲ್ವಾ ಅಂತ ಫಸ್ಟು ನಮ್ಮ ಮಾಧ್ಯಮಗಳು ಅಥವಾ ಮಾಧ್ಯಮ ಸ್ನೇಹಿತರು ಅದನ್ನು ಚರ್ಚೆ ಮಾಡಬೇಕು. ಸತ್ಯ ಅಂತ ಅನಿಸಿದ್ರೆ, ಎಷ್ಟು ಮಾಡ್ತಿರೋದು ಇದು ತಪ್ಪು ಅಂತ ಅನ್ಸಿದ್ರೆ ಅವತ್ತು ಪ್ಲ್ಯಾಟ್ಫಾರ್ಮ್ ಕೊಡಬೇಕು. ಬಟ್ ಇಲ್ಲಿ ಏನಾಗುತ್ತೆ, ಅನ್ಫಾರ್ಚುನೇಟ್ಲಿ ಫಸ್ಟ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಫಸ್ಟ್ ನ್ಯೂಸ್ ಬರುತ್ತೆ, ಆಮೇಲೆ ನಮ್ಮನ್ನ ಕೇಳ್ತಾರೆ, ಸರ್ ಏನಾಯ್ತು ಸರ್ ಅದು ವಿಷಯ ಹೇಳಿ ಅಂತ. ವೈ? ಬಿಕಾಸ್ ಟಿ ವಿಲಿ ಅದು ಬರಬೇಕು ಅಂತ. ಸಿ ಐ ಆಮ್ ನಾಟ್ ಅಗೇನ್ಸ್ಟ್ ಮೀಡಿಯಾ. ನಾನು ಮೀಡಿಯಾ ಅಗೇನ್ಸ್ಟು ಮಾತಾಡಿದ್ದೀನಿ. ಇಟ್ ಈಸ್ ನಾಟ್ ದಟ್ ನನಗೆ ಮಾತಾಡೋದಕ್ಕೇನು ಹೇಳ್ತೀನಿ, ಬಟ್ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಇಟ್ಸ್ ಅ ಸಿಸ್ಟಮ್. ಹೌದು, ಹಿಂಗೆ ಬಂದಿದೆ, ಕೋರ್ಟಲ್ಲಿ ಬಂದಿದೆ, ಇದನ್ನು ಹೇಳ್ತೀವಿ ಅಂತ. ಬಟ್ ವಿ ಶುಡ್ ಗಿವ್ ಇಂಪಾರ್ಟೆನ್ಸ್ ಟು ಸಚ್ ಥಿಂಗ್ಸ್. ಅದರಲ್ಲಿ ಏನೋ ಯೂಸ್ ಇರಬೇಕು ಅಥವಾ ಅದರಿಂದ ಉಪಯೋಗ ಇರಬೇಕು. ಸೊ ಈ ಥರ ವಿಷಯಗಳಿಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ರೆ ಸಮಾಜದಲ್ಲಿ ಬೇರೆ ಬೇರೆ ಕೆಲಸಗಳಿದೆ, ಬೇರೆ ಬೇರೆ ವಿಷಯಗಳಿದೆ. ನನಗೇನಾಗುತ್ತೆ, ನಾನು ಯಾರ ಮುಂದೆ ಆದರೂ ಮಾತಾಡಬೇಕಾದ್ರೆ ಕ್ಲಿಯರ್ ಇರಬೇಕು. ನನ್ನ ಕ್ರೆಡಿಬಿಲಿಟಿ ಅಥವಾ ನಾನು ಮಾತಾಡ್ತಿರೋ ವಿಷಯ ಸತ್ಯ ಅನ್ಬೇಕಂದ್ರೆ ಇಂಥ ವಿಷಯದಲ್ಲಿ ಕ್ಲಿಯರ್ ಇರಬೇಕು. ನಾನು ತುಂಬ ಒಳ್ಳೆಯವನು, ತುಂಬ ಸಾಚ ಅಂತೆಲ್ಲ ಹೇಳಲ್ಲ. ಬಟ್ ಇಂಥ ಚಿಲ್ಲರೆ ಕೆಲಸ ಮಾಡೋವಂಥ ವ್ಯಕ್ತಿ ಅಂತೂ ನಾನು ಖಂಡಿತ ಅಲ್ಲ. ಅದನ್ನು ನಿಮ್ಮ ಗಮನದಲ್ಲಿ ಇರಲಿ ಅನ್ನೋದು ನನ್ನ ಆಸೆ. ಅಣ್ಣ, ನಿಮ್ಮನ್ನು ನಾನು ತುಂಬ ದಿನದಿಂದ ಫಾಲೋ ಮಾಡ್ತಿದ್ದೀನಿ. ತುಂಬ ಕಮೆಂಟ್ಸ್ ಬರ್ತಾ ಇದೆ ನನಗೆ, ಎಲ್ಲ ಪಾಯಿಂಟ್ಸು. ವಾಟ್ ಈಸ್ ದ ಮೇನ್ ರೀಸನ್ ಬಿಹೈಂಡ್ ದಿಸ್? ಮೇನ್ ರೀಸನ್ ಐ ಥಿಂಕ್ ಯಾರೋ ತುಂಬ ಜನ ಅದನ್ನು ನಂಬ್ಕೊಂಬಿಟ್ಟಿದ್ದಾರೆ. ಆ ಮನೆ ಅದೃಷ್ಟದ ಮನೆ ಯಶ್ ಅವ್ರಿಗೆ, ಅದಕ್ಕೆ ಯಶ್ ಬಿಡ್ತಾ ಇಲ್ಲ ಅಂತ. ಸತ್ಯ ಹೇಳ್ತೀನಿ ಕೇಳಿ, ಬಿಗಿನಿಂಗಲ್ಲೂ ನಾನು ಹೇಳಿದೆ, ಆ ಥರದ್ದೆಲ್ಲ ಯಾವುದೂ ಇಲ್ಲ ನನಗೆ. ನಾನು ಯಾವುದೇ ಮನೆ ಇಲ್ಲದೇನೂ ಬದುಕು ಬಂದಂಥವನು. ಈ ಮನೆಯಿಂದ ನನಗೆ ಅದೃಷ್ಟ, ಆ ಮನೆಯಿಂದ ಅದೃಷ್ಟ ಅನ್ನೋ ಥರ ನಂಬೋನಲ್ಲ. ಇಂಥದ್ದು ಮಾಡಬಾರ್ದು ಅಂದರೆ ಅಂಥದ್ದು ಮಾಡ್ತೀನಿ, ನಾನು ಏನಾಗುತ್ತೆ ಅಂತ. ಆ ಥರದ ವ್ಯಕ್ತಿತ್ವ ಇರೋನು ನಾನು. ಸೊ ಈ ಮನೆ ನಡೀತಾ ಇರೋದೇನೋ ಅವ್ರಿಗೇನೋ ಐ ಡೋಂಟ್ ನೋ, ಅವ್ರು ತುಂಬ ಚೆನ್ನಾಗಿದ್ರು ಆ್ಯಕ್ಚುಲಿ. ಆ ಜಗಳ ಆಗೋವರೆಗೂ ಅವ್ರಿಗೂ ನಮಗೂ ಏನೂ ಇಲ್ಲ. ಯಾವುದೋ ಒಂದೆರಡು ಫಂಕ್ಷನ್ಗೂ ಕರೆದಿದ್ರು, ನಾನು ಹೋಗಿಲ್ಲ, ಅದೇನೋ ಬೇಜಾರಿರ್ಬೋದು ಅವ್ರಿಗೆ. ಈ ಥರದ್ದು ಬಿಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಅವ್ರ ಬಗ್ಗೆನೂ ನಾನು ಯಾವತ್ತೂ ಕೆಟ್ಟದ್ದು ಮಾತಾಡೋಕ್ಕೆ ಹೋಗಲ್ಲ. ಕೆಟ್ಟದ್ದು ಮಾತಾಡೋ ಉದ್ದೇಶನೂ ನಂದಲ್ಲ. ಬಟ್ ತೀರಾ ಕೆಟ್ಟದಾಗ ಅವ್ರು ಮಾತಾಡಿದಾಗ ಅದಕ್ಕೇನೋ ಒಂದು ಕಾನೂನು ಮುಖಾಂತರನಾದರೂ ಉತ್ತರ ಕೊಡಲೇಬೇಕಾಗುತ್ತೆ ಅಲ್ವಾ? ಇದೆಲ್ಲ ಇಂಪಾರ್ಟೆನ್ಸ್ ಕೊಡಬೇಡಿ. ಕೆಲವರು ಸುಮಾರು ಜನ ಮೆಸೇಜ್ ಹಾಕಿದ್ರು, ನಾಯಿ ಬೊಗಳಿದ್ರೆ ದೇವ್ರಲೋಕ ಹಾಳಾಗುತ್ತಾ ಅಂತ. ನಾನು ದೇವಲೋಕನೂ ಅಲ್ಲ, ಅಥವಾ ಬೊಗಳವ್ರನ್ನ ನಾಯಿ ಅನ್ನೋಕ್ಕೂ ಆಗಲ್ಲ. ಯಾಕಂದರೆ ಅವರು ನಮ್ಮವರೇ. ಯಾರು ನನ್ನ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ ಅವರು ಕರ್ನಾಟಕದವ್ರೆ. ನಾನೇನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಯೋಚಿಸಿದಾಗ ಅದರಲ್ಲಿ ನನ್ನ ಫ್ಯಾನ್ಸು, ಇವ್ರ ಫ್ಯಾನ್ಸು, ಆ ಥರ ಎಲ್ಲ ಯೋಚನೆ ಮಾಡೋದಲ್ಲ. ನಮ್ಮ ಜನ ಫಸ್ಟ್ ಆಫ್ ಆಲ್ ಮನುಷ್ಯರು, ನಾವೆಲ್ಲ ಒಂದು ಅಂತ ನಂಬೋನು ನಾನು. ನಮ್ಮ ಜನ ಯಾರಿಗೆ ಒಳ್ಳೇದಾದರೂ ಎಲ್ಲರೂ ನಮ್ಮವರೇ, ಯಾರೇ ಕೆಟ್ಟದ್ದು ಮಾಡಿದ್ರು ಅವರು ನಮ್ಮವರೇ ಅನ್ನೋದು ನಂಬೋನು ನಾನು. ಸೊ ಎಲ್ರಿಗೂ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಬಟ್ ಇದನ್ನು ಯಾಕೆ ಇವತ್ತು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಂದರೆ, ಫ್ಯೂಚರಲ್ಲಿ ನನಗೆ ಇಂಥ ವಿಷಯಗಳು ನಡಿಬಾರ್ದು. ಯಾಕಂದರೆ 100 ಇರುತ್ತೆ. ನಾನು ಯಾವುದೋ ಒಂದು ವೆಹಿಕಲ್ ತಗೋತೀನಿ, ಅಲ್ಲಿ ಯಾವುದೋ ಒಂದು ಆರ್ಗ್ಯುಮೆಂಟ್ ಆಗುತ್ತೆ, ಅಲ್ಲೇನೋ ಒಂದು ಡಿಸಿಷನ್ ನಡೀತೆ. ದಟ್ ಶುಡಂಟ್ ಬಿ ಎ ಟಾಪಿಕ್. ನಾಳೆ ಇನ್ಯಾವುದೋ ಒಂದು ಜಗಳಗಳಾಗುತ್ತೆ, ಯಾರ್ದಲ್ಲೋ ಮನಸ್ತಾಪ ದಟ್ ಶುಡಂಟ್ ಬಿ ಎ ಟಾಪಿಕ್. ಯಾರಿಗಾದ್ರೂ ನಾವು ಕೆಟ್ಟದ್ದು ಮಾಡಿದ್ರೆ ಅದರಲ್ಲಿ ಬರಬೇಕು. ಓಕೆ ಮಾಡಿದ್ದೀವಿ ಅನ್ನೋ ರೀತಿ ಪೋಟ್ರೆ ಆದರೂ ನಮ್ಮನ್ನು ಕೇಳೋಷ್ಟು ಒಂದು ಇದಿರಬೇಕು. ಸೊ ದಟ್ ಈಸ್ ವಾಟ್. ಅದನ್ನು ನಾನು ನಿಮ್ಮಲ್ಲಿ ಕೇಳ್ಕೋಬೋದು ಅಷ್ಟೆ. ಅಣ್ಣ, ನಿಮ್ಮ ಹೆಸರು ಕೆಡಿಸೋ ಕುತಂತ್ರ ಮಾಡಿರೋ ಸಮಾಜ ಸೇವೆ ಕುತಂತ್ರ. ಐ ಡೋಂಟ್ ಥಿಂಕ್ ಇದ್ರಲ್ಲಿ ಕುತಂತ್ರ ಇದೆ. ಯಾರೋ ನನಗೆ ಆ್ಯಕ್ಚುಲಿ ನನಗೂ ತುಂಬ ಜನ ಹೇಳಿದ್ರು, ಆ ಮನೆ ಇದು ಬಂದಾಗ ಸಾಕಷ್ಟು ಜನದ್ದು ಬಾಯಲ್ಲಿ ಬಂತು, ಇವ್ರು ಯಾರೋ ಕುಮ್ಮಕ್ಕೆ ಕೊಟ್ಟರು, ಅವ್ರು ಯಾರೋ ಕುಮ್ಮಕ್ಕೆ ಕೊಟ್ಟರು.
ಅವ್ರ ಕೆಲವು ಹೆಸರುಗಳು ನನಗೆ ಬಂತು, ಏನೋ ಈ ಮನೆ ಅದೃಷ್ಟ ಅಂತ ಯಶ್ಗೆ ಇದು ಮಾಡಿಸ್ಬೇಕು ಅಂತ, ಆಮೇಲೆ ಕೆಟ್ಟ ಹೆಸರು ತರಬೇಕು ಅಂತ, ಆ ಪೊಲೀಸ್ ಸ್ಟೇಷನ್ ಕಾಪಿಯಿಂದನೂ ತೆಗೆದು ಮೀಡಿಯಾಗೆ ಯಾರು ಸರ್ಕ್ಯುಲೇಟ್ ಮಾಡಿದ್ರು ಈ ಥರ ಹೆಸರುಗಳೆಲ್ಲ ಬಂತು. ಬಟ್ ಅದಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡೋನಲ್ಲ. ಅವ್ರು ಯಾರಾದರೂ ಹಂಗೆ ನನ್ನನ್ನು ತಡಿಬೋದು ಅಂದ್ಕೊಂಡಿದ್ರೆ ಅದು ಅವ್ರ ದಡ್ತನ ಅಥವಾ ಅವರ ಒಂದಿದು. ಯಾವುದೇ ಇಶ್ಯೂ ಆದಾಗ ಒಂದಂತೂ ನಾನು ಕಲ್ತಿದ್ದೀನಿ, ನನ್ನೊಳಗೆ ಒಂದು ದೊಡ್ಡ ಕಿಚ್ಚು ಬರುತ್ತೆ, ಇನ್ನೂ ಏನೋ ಮಾಡಬೇಕು ಅಂತಾರ. ಸೊ ಅದು ಪ್ರತಿ ಸಲ ಇಂಥ ಇಶ್ಯೂಗಳು ನನಗೆ ಒಳ್ಳೇದು ಮಾಡ್ತಾನೆ ಬಂದಿದೆ. ಸೊ ಮಾಡಲಿ, ಯಾರೇನು ಮಾಡ್ತಾರೆ ಅದನ್ನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಯು ಕೇಮ್ ಥ್ರೂ ಹಾರ್ಡ್ಶಿಪ್, ಗಾಡ್ ಇಸ್ ವಿತ್ ಯು. ಓಕೆ, ಬೇರೆ ಇನ್ನೇನು ವಿಷಯ? ಎಸ್, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಮೇಜರಾಗಿ ಹೇಳಬೇಕು. ಯಶು ಬಾಡಿಗೆ ಕಟ್ಟಿಲ್ಲ ಅನ್ನೋದಕ್ಕೆ ನಿನ್ನೆ ಕೂಡ ಹೇಳಿದ್ರು. ಇಲ್ಲಿ ಅಕೌಂಟ್ ಸ್ಟೇಟ್ಮೆಂಟ್ಗಳಿದೆ, ನಿಮ್ಗೆ ಇಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಮಾರ್ಕ್ ಮಾಡಿರೋದೆಲ್ಲ ನಾವು ಅವ್ರಿಗೆ ದುಡ್ಡು ಕಳಿಸಿರೋವಂಥ ಇದು. ಇವಾಗ ಕೋರ್ಟಲ್ಲಿ ಇದ್ದರೂ ಕೂಡ ಪ್ರತಿ ತಿಂಗಳು ನಾನು ತಪ್ಪದೆ ಅಕೌಂಟಲ್ಲಿ ಕಳಿಸ್ತಾ ಇದ್ದೀನಿ, ಬಿಕಾಸ್ ರೆಕಾರ್ಡ್ಸ್ ಇರಬೇಕು ಅಂತ. ಮೊನ್ನೆವರೆಗೂ ಐ ಥಿಂಕ್ ಜಾನ್ 2018 ಇಲ್ಲಿದೆ, ನಿಮ್ಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಜಾನ್ 2018ವರೆಗೂ ಕರೆಕ್ಟಾಗಿ ಪ್ರತಿ ತಿಂಗಳು ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ. ಅವ್ರು ಹೇಳ್ತಿರೋ 5,30,000 ಸಮಥಿಂಗ್ ನಾನು ಕೊಟ್ಟಿಲ್ಲ ಅಂತ ಹೇಳ್ತಿದಾರಲ್ಲ, ಅಕಸ್ಮಾತ್ ಅವ್ರಿಗೊಬ್ರು ಮಗಳಿದ್ದಾಳೆ ಅಂತ ನಾನು ಕೇಳಿದ್ದೀನಿ. ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ಬಿಡ್ಲಿ ಅವರು ನಾನು ಕೊಟ್ಟಿಲ್ಲ ಅಂತ. ಅವ್ರು ಹೇಳಿದ್ದನ್ನು ನಾನು ಕೇಳಿಬಿಡ್ತೀನಿ. ನಿಜವಾಗಲೂ ನಾನು ಯಾವುದೇ ಬ್ಯಾಲೆನ್ಸ್ ಇಟ್ಟಿಲ್ಲ. ಜಗಳ ಆದಮೇಲೆ ಖಂಡಿತವಾಗ್ಲೂ ಅವ್ರ ಹತ್ರ ದುಡ್ಡು ಕೊಡೋಕ್ಕಾಗಿಲ್ಲ, ಬಿಕಾಸ್ ಆ ಒಂದು ಪೀರಿಯಡಲ್ಲಿ ಅವ್ರಿಗೂ ನಮಗೂ ಟಚ್ ಇರಲಿಲ್ಲ, ಅವ್ರು ಕಲೆಕ್ಟ್ ಮಾಡ್ಕೊಂಡಿಲ್ಲ. ಆದರೆ ನನ್ನ ಅಡ್ವಾನ್ಸೇ ಅವ್ರ ಮೇಲೆ 4 ಲಕ್ಷ ಇದ್ದಿದ್ದರಿಂದ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಬಿಟ್ಟರೆ ನಾನು ನಿಮ್ಮ ಯಶು ಯಾವತ್ತೂ ಒಂದೇ ₹1 ಬ್ಯಾಲೆನ್ಸ್ ಇಟ್ಕೊಂಡಿಲ್ಲ. ಇದನ್ನು ನಾನು ನಿಮಗೆ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿ ಲವ್ ಯು ಸರ್, ಮಿಸ್ಟೇಕ್ಸ್ ವಿ ನೋ ದಟ್. ಸಿಕ್ಕಾಪಟ್ಟೆ ತುಂಬ ಕಮೆಂಟ್ಸ್ ಬರ್ತಿದೆ ಫಾಸ್ಟಾಗಿ, ನನಗೆ ಓದೋಕ್ಕೂ ಆಗ್ತಾಯಿಲ್ಲ. ಬೇರೆ ಏನಿದೆ, ಇನ್ನೊಂದಷ್ಟು ವಿಷಯಗಳು ಮಾತಾಡಬೇಕು ಅಂದ್ಕೊಂಡೆ ನಾನು. ಒಂದೇ ಒಂದು ಅಭಿಮಾನಿಗಳಿಗೆ ನಾನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಈ ವಿಷಯವಾಗಿ ಕೆಲವು ಹೆಣ್ಣು ಮಕ್ಕಳು ಪಾಪ ನನ್ನ ಪರವಾಗಿ ಮಾತಾಡಿರೋ ಕಮೆಂಟ್ಸ್ ನೋಡಿದೆ ನಾನು. ಇಲ್ಲ ಯಶ್ ಒಳ್ಳೆಯವರು, ಯಶ್ ಇಂಥವ್ರು ಅಂತ, ಅಂಥವ್ರಿಗೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದಾರೆ. ಒಂದೇ ಒಂದು ರಿಕ್ವೆಸ್ಟ್, ಯಾರು ನನ್ನ ದ್ವೇಷಿಸ್ತಿದ್ರು, ಐ ಡೋಂಟ್ ಇವನ್ ನೋ ದ ರೀಸನ್, ನಿಮ್ಮ ಕಾರಣ 100 ಇರ್ಬೋದು, ಆ ಲೆವೆಲ್ಗೆ ಇಳಿಬಿಡಿ. ಯಾರು ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಎಲ್ಲರೂ ಕೈಯಲ್ಲಿ ಒಂದು ಮಾಧ್ಯಮ ಸಿಕ್ತಂಗೆ, ನೀವೇನು ಬೇಕಾದ್ರೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಎಕ್ಸ್ಪ್ರೆಸ್ ಮಾಡೋ ಭರಾಟೆಯಲ್ಲಿ ಕೆಟ್ಟದಾಗಿ ಮಾತಾಡೋದು, ಕೀಳ್ಮಟ್ಟದ ಭಾಷೆ ಉಪಯೋಗಿಸೋದು, ಈ ಕೆಲಸ ಮಾಡಬೇಡಿ. ಯಾಕಂದರೆ ನಮ್ಮ ಮನೆಗಳಲ್ಲೂ ಅಕ್ಕ ತಂಗಿರಿದ್ದಾರೆ, ನಿಮ್ಮ ಮನೆಗಳಲ್ಲೂ ಅಕ್ಕ ತಂಗಿರಿದ್ದಾರೆ. ನೀವು ಯಾರೇ ಆ ಬೇರೆ ಹೆಣ್ಮಕ್ಳಿಗೆ ಮಾತಾಡ್ತಿದ್ರು ನನಗೆ ಬೇಜಾರಾಗುತ್ತೆ. ನನ್ನ ಅಭಿಮಾನಿ ಅನ್ನೋರು ಅಥವಾ ನನ್ನನ್ನು ಪ್ರೀತಿಸುವಂಥವ್ರು ಅದನ್ನು ನೀವು ಸೇವ್ ಅಂದರೆ ನನ್ನನ್ನು ಡಿಫೆಂಡ್ ಮಾಡೋ ರೀತಿಲಿ ತುಂಬ ಕೆಟ್ಟದಾಗಿ ಅವ್ರುಗಳಿಗೂ ಮೆಸೇಜ್ ಹಾಕ್ಬಿಡಿ. ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ತಲೆ ಕೆಡಿಸ್ಕೊಬಿಡಿ. ನಿಮ್ಮ ಯಶು ಯಾವುದೇ ಕೆಲಸ ಮಾಡಿದ್ರು ನನಗೆ ನಂಬಿಕೆ ಬಂತು ಅಂದರೆ ಅದು 100 ಜನಕ್ಕೆ ತಪ್ಪು ಅನಿಸಿದ್ರು ನಾನು ಮಾಡ್ತೀನಿ, ಅದು ಸರಿ ಅಂತ ಲಾಸ್ಟಿಗೆ ನಾನು ಪ್ರೂವ್ ಮಾಡೋವರೆಗೂ ಬಿಡಲ್ಲ. ಅಂಥ ಕ್ಯಾರೆಕ್ಟರ್ ನಂದು, ಅದು ಯಾವುದೇ ಇರ್ಬೋದು. ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಇವಾಗ ಮಾಡಿರೋ ಈ ಕೆಲಸಕ್ಕೂ ಈ ರೊಚ್ಚೆಬ್ಸಿರೋದಕ್ಕೂ ನನಗೊಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಯಾಕಂದರೆ ನೀವು ನಂಬಲ್ಲ, ಇದಾದ ಮೇಲೆ ಒಂದು ಬಾಡಿಗೆ ಮನೆ ಹುಡುಕ್ತಾ ಇದ್ವಿ. ನಂದು ರಾಧಿಕಾ ಮದುವೆ ಆದಮೇಲೆ ಇಲ್ಲಿ ನನ್ನ ಆಫೀಸ್ ಎಲ್ಲ ವೆಸ್ಟ್ ಎಂಡಲ್ಲಿದೆ. ಸೊ ಹತ್ರದವ್ರು ಒಂದು ಮನೆ ಮಾಡ್ಕೊಳ್ಳೋಣ ಅಂತ ನಮ್ಮ ತಾಯಿಗೆ ಹೇಳಿ ನಾನು ನಮ್ಮ ತಾಯಿ ಹುಡುಕ್ತಾ ಇದ್ವಿ. ಯಾವುದೋ ಒಂದು ಮನೆ ಓಕೆ ಆಯಿತು. ಓಕೆ ಆಗಿ ಇನ್ನೇನು ಇದು ಮಾಡಬೇಕು, ಈ ಮೆಸೇಜ್ ನೋಡಿ ಆ ಬಾಡಿಗೆ ಮನೆಯವ್ರು ಕೊಡಲ್ಲ ಅಂದರು ನನಗೆ. ನಮ್ಮ ತಾಯಿ ಹೇಳ್ತಾಯಿದ್ರು, ಯಾವುದೇ ಕಾರಣಕ್ಕೂ ನನ್ನ ಸೊಸೆನ ಬಾಡಿಗೆ ಮನೆ ಕರ್ಕೊಂಡು ಹೋಗೋಣ, ನಮಗಾಗಿರೋ ನೋವು ಆಗಬಾರ್ದು ಅಂತ. ಬಟ್ ನಾನೊಂದು ಮನೆ ಕಟ್ಟೋಣ ಅನ್ನೋ ಯೋಚನೆಯಲ್ಲಿದ್ದೆ. ಸೊ ಸದ್ಯಕ್ಕೆ ಒಂದು ಸೈಟ್ ತೊಗೊಂಡಿಲ್ಲಾದರೂ ಕಟ್ಟೋಣ ಅಂತ. ಬಟ್ ಈ ಇನ್ಸಿಡೆಂಟಿಂದ ನನಗೆ ಬಾಡಿಗೆ ಮನೆ ಕೊಡಲ್ಲ ಅಂದರು ನನ್ನ ರಾಜ್ಯದಲ್ಲಿ ಅಥವಾ ನಾನು ಇಷ್ಟು ಪ್ರೀತಿ ಗಳಿಸಿರೋ ಜಾಗದಲ್ಲಿ. ಅದೇ ಹಟ್ಟಕ್ಕೆ ಇಮಿಡಿಯೇಟ್ 3 ತಿಂಗಳಿಗೆ ಗಾಲ್ಫ್ ಕೋರ್ಸ್ ಎದುರುಗಡೆ ಒಂದು ಪೆಂಟ್ ಹೌಸ್ ತೊಗೊಂಡೆ ನಾನು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಕೊಡಲ್ಲ ಅಂದರು. ಸೊ ಈ ಥರ ನಾನು ಮೋಟಿವೇಶನ್ನಾಗಿ ತಗೋತೀನಿ ಹೊರತು ಇಂಥ ವಿಷಯಗಳನ್ನ. ನನ್ನ ನೇಚರ್ ಅದು. ಸೊ ಯಾರು ಈ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಮೇಲೆ ನಂಬಿಕೆ ಇಡಿ. ನಾನು ಏನು ಕೆಲಸ ಮಾಡ್ತೀನಿ ಆ ಕೆಲಸ ಒಳ್ಳೆಯದಾದರೆ ಮಾತ್ರ ನಾನು ಅದನ್ನು
ಮುಂದುವರಿಸ್ತೀನಿ. ತಪ್ಪು ಮಾಡಿದರೆ ತಪ್ಪು ಮಾಡದೆ ಮನುಷ್ಯ ಇಲ್ಲ, ಅಂತ ತಪ್ಪು ಮಾಡಿದರೆ ನಾನು ತಿದ್ಕೋತೀನಿ. ಅದನ್ನು ಹಠವಾಗಿ ಬಂಡತನದಿಂದ ತಗೊಂಡೋಗೋ ವ್ಯಕ್ತಿ ಅಲ್ಲ. ಬಟ್ ಈ ವಿಷಯ ಇದು ಮತ್ತೆ ಕೋರ್ಟಲ್ಲೇ ತೀರ್ಮಾನ ಆಗಬೇಕು. ನಾನು ಕೋರ್ಟ್ಗೆ ಹೋಗ್ತೀನಿ. ಅವ್ರು ಸತ್ಯ ಒಪ್ಕೊಳ್ಳೋವರೆಗೂ ನಾನು ಕೋರ್ಟ್ಗೆ ಹೋಗ್ತೀನಿ. ಅವ್ರು ಸತ್ಯ ಒಪ್ಕೊಂಡ್ರು ಅಂದ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕಂದರೆ ಆ ಮನೆಯಿಂದ ನನಗೆ ಅದೃಷ್ಟನೂ ಇಲ್ಲ. ಏನು ನಾನು ಕೆಲಸ ಮಾಡಿದ್ರೆ ನಾನು ಬದುಕ್ತೀನಿ, ನಾನು ಒಳ್ಳೆ ಸಿನಿಮಾ ಮಾಡಿದ್ರೆ ನೀವು ನೋಡ್ತೀರಾ, ಇಲ್ಲ ಅಂದರೆ ನಾನು ಯಾವ ಮನೇಲಿದ್ರೇನು, ಅದು ನನ್ನ ನಂಬಿಕೆ. ಓಕೆ, ಬೇರೆ ವಿಷಯ ಏನಾದರೂ ಮಾತಾಡೋಣ. ಹಿಂಗೂ ಲೈವ್ ಬಂದಿದ್ದೀನಿ, ನಿಮ್ಗೇನಾದರೂ ಅಭಿಪ್ರಾಯಗಳಿದ್ರೆ ಕೇಳಿ. ಟೋರಿ ಬಾಸ್ ನಿಮ್ಮ ಮುಂಬೈನಲ್ಲಿ ಮೀಟ್ ಮಾಡೋದು. ಓಕೆ ಬಾಸ್, ಎಷ್ಟೇ ಕೆಟ್ಟದು ತುಂಬ ಫಾಸ್ಟ್ ಹೋಗ್ತಿದ್ಯಪ್ಪ. ವಿ ನೋ ದಟ್ ನೀವು ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋ. ಓಕೆ, ದಟ್ಸ್ ಓಕೆ ಅಣ್ಣ. ನೀವು ರೈತರಿಗೆ 4 ಕೋಟಿ ಖರ್ಚು 40,000 ಬಾಡಿಗೆ ಕಟ್ಟಿಲ್ಲ ಅಂದರೆ ಯಾರೂ ನಂಬಲ್ಲ. ಇಲ್ಲ, ಇದು ನಂಬುತ್ತಾರೆ ನಂಬಲ್ಲ ಅನ್ನೋ ವಿಷಯ ಅಲ್ಲ, ಈ ವಿಷಯಗಳು ಚರ್ಚೆ ಆಗಬೇಕು ಅನ್ನೋದು ನನ್ನ ಒಂದು ಇದು. ಯಾಕಂದರೆ ತುಂಬ ಸಲ ಯಾವ್ಯಾವುದೋ ಇದರಲ್ಲಿ ನೋಡ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಗಳು. ಫಸ್ಟ್ ನಿನಗೆ ಯೋಗ್ಯತೆ ಇದ್ದರೆ ಬಾಡಿಗೆ ಕಟ್ಟೋ, ನಿನಗೆ ಬಾಡಿಗೆ ಕಟ್ಟೋ ಯೋಗ್ಯತೆ ಇಲ್ಲ, ಇದು ಮಾಡ್ತೀಯ, ಈ ಥರದ್ದೆಲ್ಲ ಕಮೆಂಟ್ಸ್ಗಳಾಗ್ತಾ ಇರ್ತಾರೆ. ಐ ಥಿಂಕ್ ಅದನ್ನು ಮೀರಿರಬೇಕು. ಯಾರಾದರೂ ನನ್ನ ದ್ವೇಷಿಸ್ತಾರೆ ಅಂದರೆ ಆ ಸ್ಟ್ರಾಂಗ್ ರೀಸನ್ ಇಟ್ಕೊಂಡು ಅದನ್ನು ನನಗೆ ಹೇಳಬೇಕು. ಇಫ್ ಪಾಸಿಬಲ್ ನಾನು ಸರಿಪಡಿಸ್ಕೋಬೋದು ಅಂದರೆ ಪಡಿಸ್ಕೋತೀನಿ, ಇಲ್ಲ ಅಂದರೆ ಇಷ್ಟೇ ನಿಮ್ಮ ಕತೆ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಬಟ್ ಇಂಥ ಚಿಲ್ಲರೆ ವಿಷಯಗಳದೆಲ್ಲ ಮೇಯ್ನಾಗಿ ನೀವು ಮಾಡ್ಕೋಬಾರ್ದು.